ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೆ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ತುಂಬ ಈಸಿ ಮೆಥಡು, ಎಷ್ಟು ಸಖತ್ತಾಗಿ ಆಗುತ್ತೆ ಅಂದರೆ ನೋಡಿ, ಆ ಸಾರು ಸ್ಮೆಲ್ಗೆ ಇದಕ್ಕೆ ಮುದ್ದೆ ಇದ್ದಿದ್ರೆ ಇನ್ನೂ ಸಖತ್ತಾಗಿರೋದು. ನಾನು ಪೂರಿ ಮಾಡಿದೆ, ಪೂರಿಗೂ ತುಂಬ ಚೆನ್ನಾಗಿತ್ತು ಮಾತ್ರ. ತಿಂತಾಯಿದ್ರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಸಖತ್ತಾಗಿದೆ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಆಯಿತಾ? ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಓಕೆನಾ? ನಾನಿಲ್ಲಿ 2.5 kg ಚಿಕನ್ ಇಟ್ಕೊಂಡಿದ್ದೀನಿ. ಚಿಕನ್ ಇಟ್ಕೊಂಡಿದ್ದೀನಿ, ಏನಂತಾರೆ ವಿತ್ ಸ್ಕಿನ್ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಚಿಕನ್ನ ಇಟ್ಕೊಳ್ಳಿ. ಇವಾಗ ನಾನೊಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಬಿಸಿ ಆಗಿದೆ, ಎಣ್ಣೆ ಹಾಕಿದ್ದೀನಿ. ಚಿಕ್ಕದಾಗಿ ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಎಣ್ಣೆಲಿ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಂಬಿಡೋಣ. ಇದು ಜಾಸ್ತಿ ಫ್ರೈ ಮಾಡೋದು ಬೇಡ, ಕಪ್ಪಗಾಗ್ಬಿಟ್ರೆ ಚಿಕನಲ್ಲಿ ಸ್ಮೆಲ್ ಬಂದುಬಿಡುತ್ತೆ, ಸಿದೋಗಿರೋ ಥರ. ಸುಮಾರಾಗಿ ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ಇಷ್ಟ ಆದರೆ ಸಾಕು. ಇವಾಗ ನಾವು ಚಿಕನ್ ಇಟ್ಕೊಂಡಿದ್ದೀವಲ್ಲ, ಆ ಚಿಕನ್ನ ಇವಾಗ ಹಾಕ್ಕೊಂಬಿಡೋಣ. ಚಿಕನ್ ಎಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಇಟ್ಕೊಂಡು ನಾನು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಇವಾಗ ಇದನ್ನ ನಾನು ಕುಕ್ಕರ್ ಸಮೇತನ ಹಿಂಗೆ ಮೇಲೆ ಕೆಳಗೆ ಮಾಡ್ತೀನಿ. ನಿಮ್ಗೆ ಗೊತ್ತಿರೋ ಸ್ವಲ್ಪ ಫ್ರೈ ಮಾಡ್ತೀನಿ, ಇಲ್ಲಾಂದರೆ ನೀವು ಸೌಟಲ್ಲಿ ತಿರ್ಕೊಳ್ಳಿ, ಆಯಿತಾ? ಇವಾಗ ಮಸಾಲೆಗೆ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ, 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ನಾಟಿ ಟೊಮೊಟೊ 3 ಸ್ವಲ್ಪ ಶುಂಠಿ ಹಾಕ್ಕೊಂಡು ಇವಾಗ ಇದು ಫ್ರೈ ಮಾಡ್ಕೊಳ್ಳೋಣ. ಒಂದು ಶುಂಠಿ ಹಾಕಿದ ತಕ್ಷಣ ಟೊಮೊಟೊ ಹಾಕ್ಕೊತೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಆದ್ರೇ ಅದ್ರ ಟೇಸ್ಟು ಸಖತ್ತಾಗಿ ಬರುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿಬಿಡಲಿ. ಇದಕ್ಕೆ ಸ್ವಲ್ಪ ನಾನು 4 ಚಕ್ಕೆ ತೊಗೊಂಡಿದ್ದೀನಿ, 4 ಲವಂಗ ಹಾಕ್ಕೊಂಡಿದ್ದೀನಿ. ಇದು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ. ಆಮೇಲೆ ನಾನಿಲ್ಲಿ ಒಣಗಿದ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಒಣಗಿದ ಮೆಣಸಿನ್ಕಾಯಿ ಒಂದು 15 ಇದೆ, ಆದರೆ ಇದು ಖಾರ ಇಲ್ಲ, ಆಯಿತಾ? ಖಾರ ಇಲ್ಲ. ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 3 ತೊಗೊಂಡಿದ್ದೀನಿ. ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ, ಕಲರ್ ಬರಲಿ ಸಾಂಬಾರು ಅಂತ. ಇದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ನಿಮಗೆ ಬೇಕು ಅಂದರೆ ಖಾರ ಮೆಣಸಿನ್ಕಾಯು ಹಾಕ್ಕೊಳ್ಳಿ, ಆಯಿತಾ? ನಾನು ಮನೇಲಿ ಖಾರ ಜಾಸ್ತಿ ತಿನ್ನಲ್ಲ, ಅದಕ್ಕೆ ನಾವು ಆ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಕಾಯಿ ನಾನು ಜಾಸ್ತಿ ಹಾಕಲ್ಲ. ಈ ಮೆಣಸಿನ್ಕಾಯಿ ಹಾಕಿ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟಿದ್ದೀನಿ. ಕಾಯಿನ ಒಂದು ಸ್ವಲ್ಪನೇ ಹಾಕೋದು. ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋದು ಇಲ್ಲ, ಗ್ಯಾಸ್ ಆಫ್ ಮಾಡ್ತೀನಲ್ಲ, ಆ ಗ್ಯಾಸ್ನ ಹಬೇಲೇನೆ ಅದು ಬಿಸಿ ಇತ್ತಲ್ಲ, ಹಬೆಗೇ ಸ್ವಲ್ಪ ಬೆಂದಂಗೆ ಆಗುತ್ತೆ. ಇದಕ್ಕೆ ಧನಿಯಾ ಪೌಡ್ರು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಕಮ್ಮಿ ಇತ್ತಲ್ಲ ಅಂದ್ಬಿಟ್ಟು ಅರ್ಧ ಸ್ಪೂನು ನಾನು ಒಣಮೆಣ್ಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ. ಚೂರು ಗರಂ ಮಸಾಲ ಹಾಕ್ತೀನಿ. ಗರಂ ಮಸಾಲ ಒಂದು ಸ್ವಲ್ಪ ಅರಶಿನ ಹಾಕ್ಕೊತೀನಿ. ಯಾಕಂದರೆ ನಾವು ಆಲ್ರೆಡಿ ಚಿಕನ್ಗೆ ಹಾಕಿದ್ದೀನಿ ಅರಶಿನ, ಅದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊತೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಸುಮ್ಮನೆ ಹಿಂಗೆ ಬಾಡಿಸ್ಬಿಟ್ಟು, ಬಿಸಿ ಇತ್ತಲ್ಲ ಬಾಣಲಿ, ಬಾಡಿಸ್ಬಿಟ್ಟು ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ನೋಡಿ ಚಿಕನ್ನು ಚೆನ್ನಾಗಿ ಫ್ರೈ ಆಗಿತ್ತು. ನಾನು 1 ವಿಜಿಲ್ ತೆಗ್ದಿದ್ದೀನಿ. ತಿರ್ಗಾ ನಾನು ಏನಂತಾರೆ ಮಸಾಲೆ ಎಲ್ಲ ರುಬ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಮಸಾಲೆ, ಅಂದರೆ ತುಂಬ ಚೆನ್ನಾಗಾಗಿದೆ. ಮಸಾಲೆ ಸ್ಮೆಲ್ಲು, ಅದು ನಾನು ಹುರಿದಿದ್ದೀನಲ್ಲ, ಆ ಹುರಿದಿರೋದಕ್ಕೆ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು. ಅಷ್ಟು ಸಖತ್ತಾಗಿತ್ತು ನೋಡಿ, ಎಷ್ಟು ಚೆನ್ನಾಗಾಗಿದೆ. ಈ ಥರ ನೀಟಾಗಿ ನಾವು ರುಬ್ಕೊಬೇಕು. ಈಗ ಈ ಮಸಾಲೆನ ನಾನು ಕುಕ್ಕರ್ ಒಳಗೆ ಹಾಕ್ಕೊಂಡ್ಬಿಡ್ತೀನಿ. ಅದು ಚೆನ್ನಾಗಿ ಫ್ರೈ ಆಗಿತ್ತಲ್ವ ಚಿಕನ್ನು. ಇವಾಗ ನಾನು ಕುಕ್ಕರ್ ಒಳಗೆ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ. ಮಸಾಲೆ ಹಾಕಿಬಿಟ್ಟು ನೀರು ಹಾಕಬಾರ್ದು, ಸ್ವಲ್ಪ ಹೊತ್ತು ನೀರು ಹಾಕಬಾರ್ದು. ಚೆನ್ನಾಗಿ ಅದರಲ್ಲೇ ಫ್ರೈ ಮಾಡಬೇಕು. ಆ ಮಸಾಲೆ ಚೆನ್ನಾಗಿ ಚಿಕನ್ಗೆ ಹಿಡಿಬೇಕು. ಉಪ್ಪು ಖಾರ ಎಲ್ಲ ಚಿಕನ್ ಚೆನ್ನಾಗಿ ಹಿಡಿದ್ರೇ ಅದ್ರ ಟೇಸ್ಟ್ ಬರೋದು. ಇವಾಗ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ. ಆಮೇಲೆ ನಾನು ಮಿಕ್ಸಿ ಇರುತ್ತಲ್ಲ, ಆ ಮಿಕ್ಸಿ ನೀರನ್ನ ನಾನು ವೇಸ್ಟ್ ಮಾಡಲ್ಲ. ಆ ಮಿಕ್ಸಿ ನೀರನ್ನ ಚೆನ್ನಾಗಿ, ಆ ಮಿಕ್ಸಿದು ಮತ್ತು ಏನೇನು ನಾವು ಬಾಟ್ಲೆಲ್ಲ ಯೂಸ್ ಮಾಡಿರ್ತೀವಲ್ಲ, ಅಂದರೆ ಇದು ಹಾಕ್ಕೊಳ್ಳೋಕ್ಕೆಲ್ಲ ಏನಂತಾರೆ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದ್ರ ನೀರು ಎಲ್ಲ ಸೇರಿಸಿ ಒಂದು ಮಿಕ್ಸಿಗೆ ಹಾಕ್ಕೊಂಡು ಅದನ್ನೆಲ್ಲ ಇದಕ್ಕೆ ಹಾಕ್ತೀನಿ. ಆವಾಗ ನಾವು ಬರೀ ನೀರು ಹಾಕೋ ಅವಶ್ಯಕತೆ ಇಲ್ಲ, ಮಿಕ್ಸಿ ನೀರು ಹಾಕಿದ್ರೇ ಸಾಕು, ತುಂಬ ಚೆನ್ನಾಗಿರುತ್ತೆ. ಎಲ್ಲ ನೀರು ಹಾಕಿ 1-2 ವಿಜಿಲ್ ಹಾಕ್ಕೊಂಬಿಡ್ತೀನಿ. ಇದನ್ನು ನೋಡಿ ರೆಡಿ ಆಯಿತು. 1-2 ವಿಜಿಲ್ ಕೂಗಿಸ್ಕೊಂಬಿಡೋಣ ಬನ್ನಿ. ವಿಜಿಲ್ ಬಂತು, ಇದು ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾನೇ ಇಲ್ವಾ ಮೆಣಸಿನ್ಕಾಯಿ ಹಾಕ್ತೀವಲ್ಲ, ಆ ಮೆಣಸಿನ್ಕಾಯಿ ರೆಡ್ ಕಲರ್ ಬರುತ್ತೆ, ಅಷ್ಟು ಸಖತ್ತಾಗಿರುತ್ತೆ ಮಾತ್ರ. ಆ ಕುಕ್ಕರ್ದು ನಾವು ಏನಂತಾರೆ, ಆ ಕುಕ್ಕರ್ದು ಮುಚ್ಚಳ ತೆಗ್ದಿದ ತಕ್ಷಣ ಎಷ್ಟು ಸ್ಮೆಲ್ ಬರುತ್ತೆ ಅಂದರೆ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ನೀವೇ ನನಗೆ ಕಮೆಂಟ್ ಹಾಕ್ತೀರಾ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನಾನು ಮೆಂತ್ಯ ಸೊಪ್ಪು ಹಾಕ್ತೀನಿ, ಬಟ್ ಮೆಂತ್ಯ ಸೊಪ್ಪು ಇಲ್ಲ ಅಂದಿದ್ದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ರುಬ್ಬಕ್ಕೂ ಹಾಕಿದ್ದೆ,
ಪ್ಲಸ್ ನಾನು ಮೇಲೆ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತ ಹಾಕ್ತಾಯಿದ್ದೀನಿ, ಸರಿನಾ? ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲ ಸ್ಕಿಪ್ ಮಾಡಿ, ರುಬ್ಬಕ್ಕೆ ಮಾತ್ರ ಹಾಕ್ಕೊಳ್ಳಿ, ಆಯಿತಾ? ಇವಾಗ ನೋಡಿ ಚೆನ್ನಾಗಿ ಒಂದು ಕುದಿ ಬರಲಿ, ಚೆನ್ನಾಗಿ ಕುದು ಬಿಡಲಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ.